ಲಕ್ಷ್ಮೀ ದೇವಿಯನ್ನು ಶ್ರದ್ಧಾ ಭಕ್ತಿಯಿಂದ ಪೂಜಿಸುವುದು ಜೀವನದಲ್ಲಿ ಎಲ್ಲಾ ರೀತಿಯ ಶುಭ ಫಲಿತಾಂಶಗಳನ್ನು ಪಡೆಯಲು ಮುಖ್ಯವೆಂದು ಹೇಳಲಾಗುತ್ತದೆ. ದೇವಿಯ ಕೃಪೆ ಇರುವ ವ್ಯಕ್ತಿಯ ಜೀವನದಲ್ಲಿ ಹಣಕಾಸು ಸಂಬಂಧಿ ಕೊರತೆ ಎಂದಿಗೂ ಉಂಟಾಗುವುದಿಲ್ಲವೆಂದು ನಂಬಲಾಗಿದೆ. ಅನೇಕ ಬಾರಿ ನಾವು ಕಷ್ಟಪಟ್ಟು ದುಡಿದರೂ ಸಹ ಅಪೇಕ್ಷಿತ ಫಲಿತಾಂಶವನ್ನು ಪಡೆಯಲು ವಿಫಲರಾಗಬಹುದು. ಇದರಲ್ಲಿ ವಾಸ್ತುಶಾಸ್ತ್ರದ ಮಹತ್ವವನ್ನು ನಾವು ಗಮನಿಸಬೇಕಾಗಿದೆ. ವಾಸ್ತುಶಾಸ್ತ್ರವು ನಮ್ಮ ಮನೆ, ವಾಸಸ್ಥಳ ಹಾಗೂ ವಾಸ್ತವಿಕ ಜೀವನದ ಮೇಲೆ ನೇರ ಪರಿಣಾಮ ಬೀರುತ್ತದೆ. ವಾಸ್ತುಶಾಸ್ತ್ರವು ನಮ್ಮ ಜೀವನದ ಎಲ್ಲ ದೃಶ್ಯಗಳಲ್ಲಿ ಸಮತೋಲನ, ಶಾಂತಿ ಮತ್ತು ಸಮೃದ್ಧಿಯನ್ನು ತರುವುದರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತದೆ. ಹೀಗಾಗಿ ವಾಸ್ತುಶಾಸ್ತ್ರವನ್ನು ಅನುಸರಿಸುವುದು ಜೀವನದಲ್ಲಿ ಸುಧಾರಣೆ, ಹಣಕಾಸು ಸ್ಥಿರತೆ, ಆತ್ಮಶಾಂತಿ ಮತ್ತು ಆರೋಗ್ಯವನ್ನು ಸಾಧಿಸುವುದು ಸಹಾಯಕವಾಗಿದೆ. ಮಲಗುವ ಸಂದರ್ಭದಲ್ಲಿ ನಾವು ಬಳಸುವ ವಸ್ತುಗಳು, ದಿಂಬಿನ ಬಳಿ ಇಡುವ ವಸ್ತುಗಳು, ಧಾರ್ಮಿಕ ವಸ್ತುಗಳು ಅಥವಾ ಎಲೆಕ್ಟ್ರಾನಿಕ್ ಸಾಧನಗಳು, ಪುಸ್ತಕಗಳು, ಶೂ, ಚಪ್ಪಲಿ ಇತ್ಯಾದಿ ನಮ್ಮ ಜೀವನದ ಸ್ಥಿತಿಗೆ ನೇರ ಪರಿಣಾಮ ಬೀರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಮಲಗುವಾಗ ದಿಂಬಿನ ಬಳಿಯಲ್ಲಿ ಚಿನ್ನ ಅಥವಾ ಬೆಳ್ಳಿ ಆಭರಣವನ್ನು ಇಡುವುದು ಹಣದ ನಷ್ಟಕ್ಕೆ ಕಾರಣವಾಗಬಹುದು ಮತ್ತು ಲಕ್ಷ್ಮೀ ದೇವಿಯ ಕೋಪಕ್ಕೆ ಗುರಿಯಾಗಬಹುದು. ಇದೇ ರೀತಿಯಾಗಿ ಪರ್ಸ್, ದುಡ್ಡು ಅಥವಾ ತಲೆಬಿಂಬದ ಬಳಿ ಯಾವುದೇ ಹಣಕಾಸು ವಸ್ತುಗಳನ್ನು ಇಡುವುದನ್ನು ತಪ್ಪಿಸಬೇಕು. ಎಲೆಕ್ಟ್ರಾನಿಕ್ ಸಾಧನಗಳು, ಮೊಬೈಲ್ ಫೋನ್, ವಾಚ್ ಅಥವಾ ಪುಸ್ತಕಗಳನ್ನು ದಿಂಬಿನ ಕೆಳಗೆ ಇಡುವುದರಿಂದ ವಿದ್ಯೆ ಮತ್ತು ಜ್ಞಾನಕ್ಕೆ ನಕಾರಾತ್ಮಕ ಪರಿಣಾಮ ಬೀರುತ್ತದೆ. ಶೂ, ಚಪ್ಪಲಿಗಳನ್ನು ಕೂಡ ತಲೆಯ ಬಳಿಗೆ ಅಥವಾ ದಿಂಬಿನ ಬಳಿ ಇಡುವುದು ಆರೋಗ್ಯದ ಮೇಲೆ ಹಾನಿಕಾರಕವಾಗಿರುತ್ತದೆ. ಇತ್ತೀಚಿನ ದಿನಗಳಲ್ಲಿ ಹಲವರು ತಮ್ಮ ಮಲಗುವ ಸ್ಥಳದಲ್ಲಿ ಎಲೆಕ್ಟ್ರಾನಿಕ್ ಸಾಧನಗಳನ್ನು, ವಿಶೇಷವಾಗಿ ಮೊಬೈಲ್ ಫೋನ್, ವಾಚ್ ಅಥವಾ ಇತರ ಗ್ಯಾಜೆಟ್ಗಳನ್ನು ದಿಂಬಿನ ಬಳಿ ಇಟ್ಟು ಮಲಗುವ ಅಭ್ಯಾಸವನ್ನು ತಾಳುತ್ತಿದ್ದಾರೆ. ಈ ಕ್ರಮವು ವೈದ್ಯಕೀಯ ಹಾಗೂ ವಾಸ್ತುಶಾಸ್ತ್ರದ ದೃಷ್ಟಿಯಿಂದ ಉತ್ತಮವಲ್ಲವೆಂದು ತೋರುತ್ತದೆ. ಎಲೆಕ್ಟ್ರಾನಿಕ್ ಸಾಧನಗಳಿಂದ ಉಂಟಾಗುವ ತಗ್ಗಿದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿಗಳು ಮತ್ತು ನಿರಂತರ ಬೆಳಕು, ಶಬ್ದಗಳು ವ್ಯಕ್ತಿಯ ನಿದ್ರೆ ಗುಣಮಟ್ಟಕ್ಕೆ ಹಾನಿ ಮಾಡುತ್ತವೆ. ಮಲಗುವಾಗ ಈ ಸಾಧನಗಳನ್ನು ದಿಂಬಿನ ಬಳಿ ಇಡುವುದು ಉಳಿತಾಯದ ದೃಷ್ಟಿಯಿಂದ ಅಥವಾ ಆರೋಗ್ಯದ ದೃಷ್ಟಿಯಿಂದ ಅನುಕೂಲಕರವಲ್ಲ. ಹೆಚ್ಚು ಜನರು ತಮ್ಮ ಓದು ಅಥವಾ ಅಧ್ಯಯನಕ್ಕೆ ಸಂಬಂಧಿಸಿದ ಪುಸ್ತಕಗಳನ್ನು, ನೋಟ್ಸ್ಗಳನ್ನು ಅಥವಾ ಪೇಪರ್ಗಳನ್ನು ತಮ್ಮ ದಿಂಬಿನ ಬಳಿ ಇಟ್ಟು ಮಲಗುತ್ತಾರೆ. ವಾಸ್ತುಶಾಸ್ತ್ರದ ಪ್ರಕಾರ ಈ ಕ್ರಮವು ವಿದ್ಯೆಯ ದೇವಿ ಸರಸ್ವತಿಯನ್ನು ಅವಮಾನಿಸಿದಂತೆ ಪರಿಗಣಿಸಲಾಗಿದೆ. ಪುಸ್ತಕಗಳು, ಓದುವ ಸಾಮಗ್ರಿಗಳು ಅಥವಾ ಪೇಪರ್ಗಳು ದಿಂಬಿನ ಬಳಿ ಇಡುವುದರಿಂದ ವ್ಯಕ್ತಿಯ ಜ್ಞಾನ, ಬುದ್ಧಿಮತ್ತೆ ಮತ್ತು ಮನಃಶಾಂತಿಗೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಇದರಿಂದ ವ್ಯಕ್ತಿಯ ಅಧ್ಯಯನ ಶಕ್ತಿಯು ಕುಸಿಯುತ್ತದೆ ಮತ್ತು ಸೃಜನಾತ್ಮಕತೆಯ ಮೇಲೆ ಪರಿಣಾಮ ಬೀರುತ್ತದೆ. ವೃತ್ತಿಜೀವನದ ದೃಷ್ಟಿಯಿಂದಲೂ ಈ ಕ್ರಮವು ಉತ್ತಮವಲ್ಲ. ಪುಸ್ತಕಗಳನ್ನು ದಿಂಬಿನ ಬಳಿ ಇಡುವುದರಿಂದ ಕೆಲಸಗಳಲ್ಲಿ ಜಾಗರೂಕತೆ, ಗಮನ ಮತ್ತು ನಿರ್ಧಾರಶೀಲತೆ ಮೇಲೆ ತೊಂದರೆ ಉಂಟಾಗಬಹುದು. ನಿದ್ರೆ ಶಾಂತಿಯಾಗದೆ ಮನಸ್ಸು ತೊಂದರೆಗೊಳ್ಳುವ ಕಾರಣದಿಂದ ವ್ಯಕ್ತಿಯ ವ್ಯವಹಾರ ಅಥವಾ ವೃತ್ತಿಜೀವನದ ದಕ್ಷತೆಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ವಾಸ್ತುಶಾಸ್ತ್ರದ ಪ್ರಕಾರ ಶೂ ಅಥವಾ ಚಪ್ಪಲಿಗಳನ್ನು ಕೂಡ ದಿಂಬಿನ ಕೆಳಗೆ ಅಥವಾ ತಲೆಯ ಬಳಿಗೆ ಇಡಬಾರದು. ಈ ಕ್ರಮವು ಆರೋಗ್ಯ, ಶಕ್ತಿ ಮತ್ತು ಜೀವನ ಶೈಲಿಯ ಮೇಲೆ ನಕಾರಾತ್ಮಕ ಪರಿಣಾಮ ಬೀರಬಹುದು. ಜನರು ತಮ್ಮ ಪಾಠ, ಓದು ಅಥವಾ ಪುಸ್ತಕವನ್ನು ದಿಂಬಿನ ಬಳಿ ಇಟ್ಟುಕೊಳ್ಳುವುದರಿಂದ ಜ್ಞಾನ ಮತ್ತು ವಿದ್ಯೆಗೆ ಗೌರವ ಕೊಡುವುದನ್ನು ತಪ್ಪಿಸುತ್ತಾರೆ. ಹೀಗಾಗಿ ವಾಸ್ತು ಮತ್ತು ಆರೋಗ್ಯದ ದೃಷ್ಟಿಯಿಂದ ಮಲಗುವಾಗ ಮೊಬೈಲ್ ಫೋನ್, ವಾಚ್, ಇತರ ಎಲೆಕ್ಟ್ರಾನಿಕ್ ಸಾಧನಗಳು, ಪುಸ್ತಕಗಳು ಅಥವಾ ಶೂ, ಚಪ್ಪಲಿಗಳನ್ನು ದಿಂಬಿನ ಬಳಿ ಇಡುವುದನ್ನು ತಪ್ಪಿಸಬೇಕು. ಈ ಕ್ರಮವು ವ್ಯಕ್ತಿಯ ಆರೋಗ್ಯ, ನಿದ್ರೆ ಗುಣಮಟ್ಟ, ವಿದ್ಯಾಭ್ಯಾಸ ಮತ್ತು ವೃತ್ತಿಜೀವನದಲ್ಲಿ ಉತ್ತಮ ಪರಿಣಾಮಗಳನ್ನು ಉಂಟುಮಾಡುತ್ತದೆ. ದಿಂಬಿನಲ್ಲಿರುವ ವಸ್ತುಗಳನ್ನು ನಿಯಮಿತವಾಗಿ ಸರಿಯಾದ ಸ್ಥಳಗಳಲ್ಲಿ ಇಡುವ ಮೂಲಕ
ಮನಸ್ಸಿಗೆ ಶಾಂತಿ, ದೇಹಕ್ಕೆ ವಿಶ್ರಾಂತಿ ಮತ್ತು ಜೀವನದಲ್ಲಿ ಸಮೃದ್ಧಿ ಹಾಗೂ ಶಕ್ತಿ ಬರುವುದಕ್ಕೆ ಸಹಾಯವಾಗುತ್ತದೆ. ವಾಸ್ತುಶಾಸ್ತ್ರದ ದೃಷ್ಟಿಯಿಂದ ಮಲಗುವಾಗ ಚಿನ್ನ ಅಥವಾ ಬೆಳ್ಳಿಯಿಂದ ಮಾಡಲಾದ ಆಭರಣವನ್ನು ದಿಂಬಿನ ಬಳಿ ಇಡುವುದನ್ನು ತಪ್ಪಿಸಬೇಕು. ಚಿನ್ನ ಅಥವಾ ಬೆಳ್ಳಿಯ ವಸ್ತುಗಳನ್ನು ದಿಂಬಿನ ಬಳಿ ಇಡುವುದರಿಂದ ಲಕ್ಷ್ಮೀದೇವಿಯ ಕೋಪಕ್ಕೆ ದಾರಿ ತೆರೆಯಬಹುದು. ಇದರಿಂದ ವ್ಯಕ್ತಿಯು ತನ್ನ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿಯೇ ಹಣಕಾಸಿನ ತೊಂದರೆಗಳು, ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಮತ್ತು ಆರ್ಥಿಕ ಅಸಮಾಧಾನವನ್ನು ಎದುರಿಸಬೇಕಾಗುತ್ತದೆ. ಮಲಗುವಾಗ ವಾಸ್ತುಶಾಸ್ತ್ರದ ಪ್ರಕಾರ ತಲೆಬಿಂಬಿನ ಬಳಿ ಹಣ, ಪರ್ಸ್ ಅಥವಾ ಯಾವುದೇ ರೂಪದ ಹಣಕಾಸಿನ ವಸ್ತುಗಳನ್ನು ಇಡುವುದನ್ನು ಕೂಡ ತಪ್ಪಿಸಬೇಕು. ಈ ರೀತಿಯ ಕ್ರಮವು ಲಕ್ಷ್ಮೀದೇವಿಗೆ ಅವಮಾನವಾಗುತ್ತದೆ ಎಂದು ನಂಬಲಾಗಿದೆ. ಹಣ ಅಥವಾ ಆಭರಣವನ್ನು ದಿಂಬಿನ ಬಳಿ ಇಡುವುದರಿಂದ ಆ ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಅಸಮಾಧಾನ, ಹಣದ ಅಭಾವ, ಆತಂಕ ಮತ್ತು ಮಾನಸಿಕ ಒತ್ತಡ ಹೆಚ್ಚಾಗುವ ಸಾಧ್ಯತೆ ಇರುತ್ತದೆ. ಹೀಗಾಗಿ ಹಣವನ್ನು ಮತ್ತು ಆಭರಣವನ್ನು ಸದಾ ಸುರಕ್ಷಿತ ಸ್ಥಳದಲ್ಲಿ ಇಡುವುದು ಅತ್ಯಂತ ಮುಖ್ಯ. ಮಲಗುವಾಗ ಹಣವನ್ನು ದಿಂಬಿನ ಬಳಿಯಲ್ಲಿಟ್ಟು ಕಾಪಾಡಿಕೊಳ್ಳಬೇಡಿ. ಬದಲಾಗಿ ಹಣವನ್ನು ಕಬೋರ್ಡ್, ಲಾಕರ್ ಅಥವಾ ಮನೆತನದಲ್ಲಿ ಸುರಕ್ಷಿತವಾದ ಇನ್ನೊಂದು ಸ್ಥಳದಲ್ಲಿ ಇಡುವುದು ಉತ್ತಮ. ವಾಸ್ತುಶಾಸ್ತ್ರದ ದೃಷ್ಟಿಯಿಂದ ವ್ಯಕ್ತಿಯು ತನ್ನ ಆರ್ಥಿಕ ಸ್ಥಿತಿಯನ್ನು ಸ್ಥಿರವಾಗಿಡಲು ಹಣವನ್ನು ದಿಂಬಿನ ಬಳಿ ಇಡುವುದನ್ನು ತಪ್ಪಿಸಬೇಕು. ಸಂಪತ್ತನ್ನು ಲಕ್ಷ್ಮೀ ದೇವಿಯ ಪ್ರತೀಕವಾಗಿ ಪರಿಗಣಿಸಲಾಗುತ್ತದೆ. ದಿಂಬಿನ ಕೆಳಗೆ ಅಥವಾ ತಲೆಯ ಬಳಿ ಲಕ್ಷ್ಮಿಯನ್ನು ಅಥವಾ ಹಣವನ್ನು ಇಡುವುದು ದೇವಿಗೆ ಅವಮಾನ ಎಂದು ಪರಿಗಣಿಸಲಾಗಿದೆ. ಇಂತಹ ತಪ್ಪು ನಡೆಗಳು ವ್ಯಕ್ತಿಯ ಜೀವನದಲ್ಲಿ ಹಣಕಾಸಿನ ಸಮಸ್ಯೆಗಳನ್ನು ಹೆಚ್ಚಿಸುತ್ತವೆ, ಮಾನಸಿಕ ಒತ್ತಡ ಮತ್ತು ಆತಂಕವನ್ನು ಉಂಟುಮಾಡುತ್ತವೆ. ಹೀಗಾಗಿ ಹಣವನ್ನು ಎಂದಿಗೂ ತಲೆಬಿಂಬಿನ ಬಳಿ ಇಡುವುದನ್ನು ತಪ್ಪಿಸಿ ಸದಾ ಸುರಕ್ಷಿತ ಸ್ಥಳದಲ್ಲಿ ಇಡುವುದು ಉತ್ತಮ. ಇದರಿಂದ ಲಕ್ಷ್ಮೀದೇವಿಯ ಅನುಗ್ರಹ ದೊರೆಯುತ್ತದೆ. ಜೀವನದಲ್ಲಿ ಆರ್ಥಿಕ ಶಾಂತಿ, ಸಮೃದ್ಧಿ ಮತ್ತು ಸಮತೋಲನ ಉಳಿಯುತ್ತದೆ. ವಾಸ್ತುಶಾಸ್ತ್ರದ ನಿಯಮಗಳನ್ನು ಪಾಲಿಸುವುದರಿಂದ ವ್ಯಕ್ತಿಯು ತನ್ನ ಜೀವನದಲ್ಲಿ ಹಣಕಾಸಿನ ಸಡಿಲಿಕೆ ಮತ್ತು ಮಾನಸಿಕ ನೆಮ್ಮದಿ ಅನುಭವಿಸಬಹುದು. ಚಿನ್ನದ ಚಿನ್ನಿಕೆಗಳು ಅಥವಾ ಚರ್ಮದಿಂದ ಮಾಡಿದ ವಸ್ತುಗಳನ್ನು ತಮ್ಮ ತಲೆಬಿಂಬಿನ ಬಳಿ ಇಡುವವರು ಇರುತ್ತಾರೆ. ಆದರೆ ವಾಸ್ತುಶಾಸ್ತ್ರದ ದೃಷ್ಟಿಯಿಂದ ಹಾಗೂ ಪುರಾತನ ನಂಬಿಕೆಗಳ ಪ್ರಕಾರ ಈ ಕ್ರಮವು ತೀವ್ರವಾಗಿ ತಪ್ಪು ಎಂದು ಪರಿಗಣಿಸಲಾಗಿದೆ. ಇಂತಹ ವಸ್ತುಗಳನ್ನು ದಿಂಬಿನ ಬಳಿ ಇಡುವುದರಿಂದ ವ್ಯಕ್ತಿಯ ಆರ್ಥಿಕ ಸ್ಥಿತಿಯ ಮೇಲೆ ಅಶುಭ ಪರಿಣಾಮ ಬೀರುವ ಸಾಧ್ಯತೆ ಹೆಚ್ಚಾಗುತ್ತದೆ. ಅಥವಾ ಚರ್ಮದಿಂದ ಮಾಡಿದ ವಸ್ತುಗಳನ್ನು ಮಲಗುವಾಗ ದಿಂಬಿನ ಬಳಿಯಲ್ಲಿಟ್ಟುಕೊಳ್ಳುವುದರಿಂದ ವ್ಯಕ್ತಿಯ ಆರ್ಥಿಕ ಸ್ಥಿತಿಗೆ ನಕಾರಾತ್ಮಕ ಪರಿಣಾಮಗಳು ಸಂಭವಿಸಬಹುದು. ಹಣಕಾಸಿನ ಅಸಮಾಧಾನ, ಹಣದ ಕೊರತೆ ಅಥವಾ ನಿರೀಕ್ಷಿತ ಲಾಭವನ್ನು ಪಡೆಯದಿರುವಂತಹ ಘಟನೆಗಳು ಆಗಬಹುದು. ಈ ನಕಾರಾತ್ಮಕ ಪರಿಣಾಮವು ದೈನಂದಿನ ಜೀವನದಲ್ಲಿಯೇ ವ್ಯಕ್ತಿಯ ತಾಳಕ್ಕೆ ತೊಂದರೆ, ಆತಂಕ ಮತ್ತು ಒತ್ತಡ ಉಂಟುಮಾಡುತ್ತದೆ. ಅದನ್ನು ಮಾತ್ರವಲ್ಲದೆ ಈ ವಸ್ತುಗಳನ್ನು ತಲೆಬಿಂಬಿನ ಬಳಿ ಇಡುವುದರಿಂದ ವ್ಯಕ್ತಿಯ ಕನಸುಗಳ ಮೇಲೆ ಸಹ ಪ್ರಭಾವ ಬೀರಬಹುದು. ಕೆಟ್ಟ ಕನಸುಗಳು, ನಕಾರಾತ್ಮಕ ಭಾವನೆಗಳು ಮತ್ತು ಮಾನಸಿಕ ಅಶಾಂತಿಯನ್ನು ಅನುಭವಿಸುವ ಸಾಧ್ಯತೆ ಹೆಚ್ಚಾಗುತ್ತದೆ. ಕೆಲವೊಮ್ಮೆ ಈ ರೀತಿಯ ಕ್ರಿಯೆಯು ಲಕ್ಷ್ಮೀದೇವಿಯ ಅನುಗ್ರಹವನ್ನು ತಡೆದು ಜೀವನದಲ್ಲಿ ಹಣಕಾಸಿನ ಶ್ರೇಷ್ಠತೆಯನ್ನು ಹೊಂದಲು ಅಡ್ಡಿಯಾಗಬಹುದು ಎಂದು ನಂಬಲಾಗಿದೆ. ಹೀಗಾಗಿ ವಾಸ್ತುಶಾಸ್ತ್ರ ಮತ್ತು ಪುರಾತನ ನಂಬಿಕೆಗಳ ಪ್ರಕಾರ ಮಲಗುವಾಗ ಚರ್ಮದ ವಸ್ತುಗಳು ಅಥವಾ ಆಭರಣಗಳನ್ನು ದಿಂಬಿನ ಬಳಿ ಇಡುವುದನ್ನು ತಪ್ಪಿಸಬೇಕು. ಬದಲಾಗಿ ಹಣ, ಅಥವಾ ಇತರ ಮಹತ್ವಪೂರ್ಣ ವಸ್ತುಗಳನ್ನು ಸುರಕ್ಷಿತ ಸ್ಥಳದಲ್ಲಿ ದಿಂಬಿನ ದೂರದಲ್ಲಿ ಇಡಬೇಕು. ಈ ರೀತಿಯ ಕ್ರಮವು ವ್ಯಕ್ತಿಯ ಜೀವನದಲ್ಲಿ ಆರ್ಥಿಕ ಶಾಂತಿ, ಸಂತೋಷ ಮತ್ತು ಮನಸ್ಸಿನ ನೆಮ್ಮದಿ ಕಾಯ್ದುಕೊಳ್ಳಲು ಸಹಾಯ ಮಾಡುತ್ತದೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.